ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಜ್ಯೋತಿಷ್ಯ ಕಲಿಯಿರಿ ಸಂಚಿಕೆ 2ರಲ್ಲಿ ಏನು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತ 12 ರಾಶಿಗಳು, 9 ಗ್ರಹಗಳು, 27 ನಕ್ಷತ್ರಗಳು, ಒಂದು ನಕ್ಷತ್ರಕ್ಕೆ 4 ಪಾದ, ಒಟ್ಟು 108 ಪಾದಗಳು. ಹಾಗೆಯೇ ತತ್ವಗಳು, ಅಗ್ನಿ ತತ್ವದ ರಾಶಿಗಳು, ಭೂತತ್ವ, ವಾಯುತತ್ವ, ಜಲತತ್ವ, ಆಕಾಶ ತತ್ವ. ಈ ರೀತಿ 9 ಗ್ರಹಗಳಿಗೆ 3 ನಕ್ಷತ್ರಕ್ಕೆ ಆಧಿಪತ್ಯವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಗ್ರಹಗಳ ಉಚ್ಚ ಮತ್ತು ನೀಚ ಸ್ಥಿತಿನ ನಾವು ಹಿಂದಿನ ತರಗತಿಯಲ್ಲೂ ಕೂಡ ನೋಡಿದ್ವಿ. ಅದನ್ನ ಈ ತರಗತಿ ಬ್ರೀಫ್ ಆಗಿ ನೋಡ್ಕೊಂಡು ನೆಕ್ಸ್ಟ್ ಮುಂದುವರಿಯೋಣ. ಅದ್ರಾಗೆ ಪ್ರಮುಖವಾಗಿ ಅಗ್ನಿ ತತ್ವದಲ್ಲಿ ಬರ್ತಕ್ಕಂಥ ರಾಶಿಗಳು ಮೇಷರಾಶಿ, ಸಿಂಹ ರಾಶಿ ಮತ್ತು ಧನುಸು ರಾಶಿ. ಮೇಷರಾಶಿಗೆ ಮಂಗಳಾಧಿಪತಿ, ಸಿಂಹ ರಾಶಿಗೆ ಸೂರ್ಯ ಹಾಗೂ ಧನುಸು ರಾಶಿಗೆ ಗುರು ಅಧಿಪತಿ ಆಗ್ತಾನೆ. ಇನ್ನು ಭೂತತ್ವದ ರಾಶಿಗಳು ವೃಷಭ ರಾಶಿ ಮತ್ತು ಕನ್ಯಾ ರಾಶಿ ಹಾಗೂ ಮಕರ ರಾಶಿ. ಕ್ರಮವಾಗಿ ಶುಕ್ರ, ಬುಧ ಮತ್ತು ಶನಿ ಗ್ರಹಗಳು ಅಧಿಪತಿಯಾಗ್ತಾರೆ. ಇನ್ನು ಜಲತತ್ವದ ರಾಶಿಗಳು, ಜಲತತ್ವದ ರಾಶಿಯಲ್ಲಿ ಮೊದಲನೆಯದಾಗಿ ಕರ್ಕಾಟಕ ರಾಶಿ, ಎರಡನೆಯದಾಗಿ ವೃಶ್ಚಿಕ ರಾಶಿ ಹಾಗೂ ಮೂರನೆಯದಾಗಿ ಮೀನ ರಾಶಿಯನ್ನು ನಾವು ಜಲತತ್ವದ ರಾಶಿಗಳಾಗಿ ಕಾಣ್ತೀವಿ. ಅದರ ಜೊತೆಗೆ ಮೀನ ರಾಶಿಗೆ ಒಂದು ತತ್ವವನ್ನು ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ, ಅದು ಆಕಾಶ ತತ್ವ. ಈ ಇಷ್ಟು ತತ್ವಗಳಿಗೆ ಅಗ್ನಿ ತತ್ವ, ಭೂತತ್ವ, ವಾಯುತತ್ವ, ಜಲತತ್ವ ಹಾಗೂ ಆಕಾಶ ತತ್ವ, ಈ 5 ತತ್ವಗಳನ್ನು ನಾವು ಇಲ್ಲಿ ಕಾಣಬಹುದು. 12 ರಾಶಿಗಳಿಗೆ ವಿಭಾಗ ಮಾಡಲಾಗಿದೆ. ಹಾಗೆ ಈ 12 ರಾಶಿಗಳಿಗೆ 9 ಗ್ರಹಗಳಿಗೆ ಹಂಚಿಕೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಮಂಗಳ ಗ್ರಹಕ್ಕೆ 2 ರಾಶಿಗಳು, ಶುಕ್ರ ಗ್ರಹಕ್ಕೆ 2 ರಾಶಿಗಳು, ಬುಧ ಗ್ರಹಕ್ಕೆ 2 ರಾಶಿಗಳು, ಗುರು ಗ್ರಹಕ್ಕೆ 2 ರಾಶಿ, ಶನಿ ಗ್ರಹಕ್ಕೆ 2 ರಾಶಿಗಳು, ಸೂರ್ಯ ಮತ್ತು ಚಂದ್ರರಿಗೆ ತಲಾ 1 ರಾಶಿ. ಇನ್ನುಳಿದ 2 ಗ್ರಹಗಳಾದ ರಾಹು ಕೇತುಗಳಿಗೆ ಯಾವುದೇ ರಾಶಿಗಳನ್ನ ಇಲ್ಲಿ ಹಂಚಿಕೆ ಮಾಡಿಲ್ಲ. ಇಷ್ಟು ರಾಶಿಗಳು ಮತ್ತು ಗ್ರಹಗಳ ಆಧಿಪತ್ಯ. ಅದರಲ್ಲಿ ಒಂದು ರಾಶಿ 30 ಡಿಗ್ರಿ ಯನ್ನು ಹೊಂದಿರುತ್ತದೆ. ಅದರಲ್ಲಿ ಒಟ್ಟು 12 ರಾಶಿಗೆ 360 ಡಿಗ್ರಿ, ಒಂದು ನಕ್ಷತ್ರ 13 ಡಿಗ್ರಿ 20 ನಿಮಿಷ ಆಗ್ತದೆ. ಅದರಲ್ಲಿ ನಕ್ಷತ್ರದ ಒಂದು ಪಾದ 3 ಡಿಗ್ರಿ 20 ನಿಮಿಷವನ್ನು ಹೊಂದಿರ್ತದೆ. ಇಷ್ಟು ಗಣಿತ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂತ ವಿಷಯ. ಇಷ್ಟು ಗೊತ್ತಿದ್ರೆ ಸಾಕು ಬೇಸಿಕ್ ಆಗಿ. ಅದರಲ್ಲಿ ಪ್ರಮುಖವಾಗಿ ಮೇಷರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಸೂರ್ಯ ಗ್ರಹವನ್ನು, ನೀಚ ಸ್ಥಾನದಲ್ಲಿ ಶನಿ ಗ್ರಹವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಚಂದ್ರನನ್ನು, ಇನ್ನು ಮಿಥುನ ರಾಶಿಯಲ್ಲಿ ರಾಹು ಗ್ರಹವನ್ನು, ಇನ್ನು ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹ ಮತ್ತು ಮಂಗಳ ಗ್ರಹವನ್ನು ನೀಚ ಸ್ಥಿತಿಯಲ್ಲೂ ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿ ಬುಧನನ್ನು ಉಚ್ಚ ಸ್ಥಿತಿಯಲ್ಲಿ, ಶುಕ್ರನನ್ನು ನೀಚ ಸ್ಥಿತಿಯಲ್ಲಿ ಕಾಣಬಹುದು. ಇನ್ನು ತುಲಾ ರಾಶಿಯಲ್ಲಿ ಶನಿಯನ್ನು ಉಚ್ಚ ಸ್ಥಿತಿಯಲ್ಲಿ ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಚಂದ್ರನನ್ನು ನೀಚ ಸ್ಥಿತಿಯಲ್ಲಿ ಕಾಣಬಹುದು. ಧನಸ್ಸು ರಾಶಿಯಲ್ಲಿ ಕೇತುವನ್ನು ಉಚ್ಚ ಸ್ಥಿತಿಯಲ್ಲಿ ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿ ಗುರು ನೀಚ ಮತ್ತು ಮಂಗಳ ಗ್ರಹ ಉಚ್ಚ ಸ್ಥಿತಿಯಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಮೀನ ರಾಶಿಯಲ್ಲಿ ಕಟ್ಟ ಕಡೆಯದಾಗಿ ಬಜಚಕ್ರದ ಕೊನೆಯ ರಾಶಿಯಾದ ಆಕಾಶ ತತ್ವ ರಾಶಿಯಾದ ಮೀನ ರಾಶಿಯಲ್ಲಿ ಶುಕ್ರ ಗ್ರಹ ಉಚ್ಚ ಸ್ಥಾನದಲ್ಲಿ ಇರ್ತದೆ, ಬುಧ ಗ್ರಹ ನೀಚ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನ ಕಾಣಬಹುದು. ಇದು ಗ್ರಹಗಳ ಉಚ್ಚ ಮತ್ತು ನೀಚ ಸ್ಥಿತಿ. ಹಾಗೂ ಈಗ 9 ಗ್ರಹಗಳ ಸ್ಥಾನಗಳನ್ನು ನಾವು ಕಂಡ್ವಿ. ಅದರಲ್ಲಿ ಉಚ್ಚ ನೀಚ ಸ್ಥಿತಿಗಳನ್ನು ಕಂಡ್ವಿ. ನಾವು ಇನ್ನ ಒಟ್ಟು 27 ನಕ್ಷತ್ರಗಳು ಯಾವ್ಯಾವು, 27 ನಕ್ಷತ್ರಗಳಲ್ಲಿ ಒಂದೊಂದಕ್ಕೆ 3 ನಕ್ಷತ್ರಗಳನ್ನು ಕೊಡಲಾಗಿದೆ. ಅದರಲ್ಲಿ ಮೇಷರಾಶಿಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದ, ಕೃತಿಕಾ ನಕ್ಷತ್ರದ 1 ಪಾದ, ಒಟ್ಟು 9 ಪಾದಗಳನ್ನು ನಾವು ಮೇಷರಾಶಿಯಲ್ಲಿ ನೋಡಬಹುದಾಗಿದೆ.
ಹಾಗೆಯೇ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ 3 ಪಾದ, ರೋಹಿಣಿ ನಕ್ಷತ್ರದ 4 ಪಾದ, ಮೃಗಶಿರ ನಕ್ಷತ್ರದ 2 ಪಾದಗಳು, ಒಟ್ಟು 9 ಪಾದಗಳನ್ನ ಕಾಣಬಹುದಾಗಿದೆ. ಇನ್ನು ಮಿಥುನ ರಾಶಿಯಲ್ಲಿಯೂ ಕೂಡ ಮೃಗಶಿರ, ಆರ್ದ್ರ ನಕ್ಷತ್ರ 4 ಪಾದಗಳು, ಮೃಗಶಿರ ನಕ್ಷತ್ರದ 2 ಪಾದ, ಪುನರ್ವಸು ನಕ್ಷತ್ರದ 3 ಪಾದಗಳನ್ನು ಕಾಣಬಹುದು. ಇನ್ನು ಕಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ 1 ಪಾದ, ಪುಷ್ಯ ನಕ್ಷತ್ರದ 4 ಪಾದ ಮತ್ತು ಆಶ್ಲೇಷ ನಕ್ಷತ್ರದ 4 ಪಾದಗಳು, ಒಟ್ಟು 9 ಪಾದಗಳನ್ನ ನಾವು ಕಾಣಬಹುದಾಗಿದೆ. ಇನ್ನು ಸಿಂಹ ರಾಶಿಯಲ್ಲಿ ಮಖ ನಕ್ಷತ್ರದ 4 ಪಾದಗಳು, ಉಪ ನಕ್ಷತ್ರದ 4 ಪಾದಗಳು ಹಾಗೂ ಉತ್ತರ ನಕ್ಷತ್ರದ 1 ಪಾದ ಸೇರಿ ಒಟ್ಟು 9 ಪಾದಗಳಾಗ್ತದೆ. ಇನ್ನು ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರದ 3 ಪಾದಗಳು ಹಾಗೂ ಹಸ್ತ ನಕ್ಷತ್ರದ 4 ಪಾದಗಳು, ಚಿತ್ತಾ ನಕ್ಷತ್ರದ 2 ಪಾದಗಳನ್ನು ಕಾಣಬಹುದು. ಮುಂದಿನ ತುಲಾ ರಾಶಿಯಲ್ಲಿ ಪ್ರಮುಖವಾಗಿ ನಾವು ಚಿತ್ತಾ ನಕ್ಷತ್ರದ 2 ಪಾದ, ಸ್ವಾತಿ ನಕ್ಷತ್ರದ 4 ಪಾದ, ವಿಶಾಖ ನಕ್ಷತ್ರದ 3 ಪಾದ, ಒಟ್ಟು 9 ಪಾದಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ನಾವು ವಿಶಾಖ ನಕ್ಷತ್ರದ 1 ಪಾದ, ಅನುರಾಧ ನಕ್ಷತ್ರದ 4 ಪಾದ, ಜ್ಯೇಷ್ಠ ನಕ್ಷತ್ರದ 4 ಪಾದ ಸೇರಿ ಒಟ್ಟು 9 ಪಾದಗಳನ್ನು ಕಾಣಬಹುದು. ಇನ್ನು ಧನುಸ್ಸು ರಾಶಿಯಲ್ಲಿ ನಾವು ಮೂಲ ನಕ್ಷತ್ರದ 4 ಪಾದ, ಪೂರ್ವಾಷಾಢ ನಕ್ಷತ್ರದ 4 ಪಾದ, ಉತ್ತರಾಷಾಢ ನಕ್ಷತ್ರದ 1 ಪಾದ ಸೇರಿ ಒಟ್ಟು 9 ಪಾದಗಳನ್ನು ಕಾಣಬಹುದು. ಇನ್ನ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ 2 ಪಾದ, ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ 3 ಪಾದ, ಶ್ರವಣ ನಕ್ಷತ್ರದ 4 ಪಾದ, ಧನಿಷ್ಠ ನಕ್ಷತ್ರದ 2 ಪಾದಗಳು. ಹಾಗೆಯೇ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ 2 ಪಾದ, ಶತಭಿಷ ನಕ್ಷತ್ರದ 2 ಪಾದ, ಇನ್ನು ಪೂರ್ವಭದ್ರ ನಕ್ಷತ್ರದ 3 ಪಾದ, ಒಟ್ಟು 9 ಪಾದಗಳನ್ನು ನಾವು ಕಾಣಬಹುದು. ಇನ್ನು ಕೊನೆಯ ರಾಶಿಯಾದ ಮೀನ ರಾಶಿಯಲ್ಲಿ ಪೂರ್ವಭದ್ರ ನಕ್ಷತ್ರದ 1 ಪಾದ, ಉತ್ತರಾಭದ್ರ ನಕ್ಷತ್ರದ 4 ಪಾದ, ಇನ್ನು ಕಟ್ಟ ಕಡೆ 27ನೇ ನಕ್ಷತ್ರದ ರೇವತಿ ನಕ್ಷತ್ರದ 4 ಪಾದ, ಒಟ್ಟು 9 ಪಾದಗಳನ್ನು ಕಾಣಬಹುದು. ಒಟ್ಟು 108 ಪಾದಗಳಿಗೆ ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ 9 ಗ್ರಹಗಳಿಗೆ ತಲಾ 3 ನಕ್ಷತ್ರಗಳಂತೆ, ತಲಾ 9 ಗ್ರಹಗಳಿಗೆ ಸೂರ್ಯ, ಚಂದ್ರ, ಮಂಗಳ, ಗುರು, ಶುಕ್ರ, ಬುಧ, ಶನಿ, ರಾಹು, ಕೇತು, ಈ 9 ಗ್ರಹಗಳಿಗೂ 27 ನಕ್ಷತ್ರಗಳನ್ನ ತಲಾ 3 ನಕ್ಷತ್ರಗಳಂತೆ 27 ನಕ್ಷತ್ರಗಳನ್ನ ಹಂಚಿಕೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಯಾವ ಯಾವ ಗ್ರಹಗಳಿಗೆ ಸೂರ್ಯ ಗ್ರಹಕ್ಕೆ 3 ನಕ್ಷತ್ರಗಳು, ಅದರಲ್ಲಿ ಪ್ರಮುಖವಾಗಿ ಉತ್ತರ, ಕೃತಿಕಾ, ಉತ್ತರ, ಉತ್ತರಾಷಾಢ 3 ನಕ್ಷತ್ರಗಳು. ಚಂದ್ರಗ್ರಹಕ್ಕೆ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರಗಳು, ಮೃಗಶಿರ, ಮಂಗಳ ಗ್ರಹಕ್ಕೆ ಚಿತ್ತ ಮತ್ತು ಧನಿಷ್ಠ ನಕ್ಷತ್ರ. ಹಾಗೆ ಗುರು ಗ್ರಹಕ್ಕೆ ಪುನರ್ವಸು, ವಿಶಾಖ ಮತ್ತು ಪೂರ್ವಭದ್ರ ನಕ್ಷತ್ರ 3 ನಕ್ಷತ್ರಗಳನ್ನು ಗುರುಗ್ರಹಕ್ಕೆ ಕೊಡಲಾಗಿದೆ. ಇನ್ನು ಬುಧ ಗ್ರಹಕ್ಕೆ ಆಶ್ಲೇಷ, ಜ್ಯೇಷ್ಠ, ರೇವತಿ 3 ನಕ್ಷತ್ರಗಳನ್ನು ಕೊಡಲಾಗಿದೆ. ಶುಕ್ರ ಗ್ರಹಕ್ಕೆ ಭರಣಿ, ಹುಬ್ಬ, ಪೂರ್ವಾಷಾಢ 3 ನಕ್ಷತ್ರಗಳನ್ನು ಆಧಿಪತ್ಯವನ್ನು ಕೊಡಲಾಗಿದೆ. ಇನ್ನು ರಾಹುಗೆ ಆರ್ದ್ರ, ಸ್ವಾತಿ ಮತ್ತು ಶತಭಿಷ. ಕೇತುಗೆ ಅಶ್ವಿನಿ, ಮಖ,
ಮೂಲ ಎಂಬುದಾಗಿ 9 ಗ್ರಹಗಳಿಗೆ 27 ನಕ್ಷತ್ರಗಳ ಆಧಿಪತ್ಯವನ್ನು ಕೊಡಲಾಗಿದೆ. ಪ್ರತಿ ಗ್ರಹಕ್ಕೆ 3 ನಕ್ಷತ್ರದಂತೆ ಆಧಿಪತ್ಯವನ್ನು ಕೊಡಲಾಗಿದೆ. ಅದರಲ್ಲಿ ಮುಂದುವರಿದು ಈ 108 ಪಾದಗಳು 27 ನಕ್ಷತ್ರಗಳು 108 ಪಾದಗಳಿಗೆ ಒಂದೊಂದು ಆಧಿಪತ್ಯ ಇದೆ. ಅದನ್ನ ಮುಂದಿನ ತರಗತಿಗಳಲ್ಲಿ ನೋಡೋಣ. ಒಟ್ಟಾರೆ ಗ್ರಹಗಳ ಉಚ್ಚ ನೀಚ ಸ್ಥಿತಿ, ಗ್ರಹಗಳ ಅಧಿಪತ್ಯ, 9 ಗ್ರಹಗಳು, 5 ತತ್ವಗಳು, 27 ರಾಶಿಗಳು, 108 ಪಾದಗಳು, ಗ್ರಹಗಳ ಮತ್ತು ನಕ್ಷತ್ರಗಳ ಆಧಿಪತ್ಯವನ್ನು ಈ ವಿಡಿಯೋದಲ್ಲಿ ಈ ತರಗತಿಯಲ್ಲಿ ತಿಳ್ಕೊಂಡಿದೀವಿ. ಮುಂದಿನ ತರಗತಿಗಳಲ್ಲಿ ಗ್ರಹಗಳ ಬಲಾಬಲ ನಿರ್ಣಯ ಹಾಗೂ ಭಾವಗಳ ರಚನೆ ಹಾಗೂ ಕಾರಕತ್ವಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.